ಎಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು 14 ಡಿಸೆಂಬರ್ 2023 ಅಮೆರಿಕದ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ನಾಸ್ಡಾಕ್, ಡೋ ಜಾನ್ಸ್, S&P 500ನಲ್ಲಿ ಏನಾಯಿತು ಅಂತ ನೋಡೋಣ. ಇದು ಸಮಯ ಅಪ್ಡೇಟ್ ಆಗಿರೋದು ಬಂದು ಮಧ್ಯರಾತ್ರಿ 2 ಗಂಟೆ 20 ನಿಮಿಷಕ್ಕೆ. ಅಲ್ಲಿ ನಡೆಯೋದು ಶೇರ್ ಮಾರ್ಕೆಟ್ ಬೆಳಗ್ಗೆ 9:30ಯಿಂದ 4 ಗಂಟೆ. ಇಲ್ಲಿಗೆ ನಾವು ಕನ್ವರ್ಟ್ ಮಾಡಿಕೊಂಡ್ರೆ ಅದು ಸಂಜೆ 7 ಗಂಟೆಯಿಂದ 1:30 ಮಧ್ಯರಾತ್ರಿ 1:30 ತನಕ ನಡೆಯುತ್ತೆ. ಡೋ ಜಾನ್ಸಲ್ಲಿ ಹೋಮ್ ಡಿಪೋ, ಡೋ ಇನ್ಕಾರ್ಪೊರೇಷನ್, ಗೋಲ್ಡ್ಮನ್ ಸಾಕ್ಸ್, ಆಮ್ಜನ್, ಮರ್ಕ್ ಆ್ಯಂಡ್ ಕೋ ಏರಿಕೆ ಕಂಡಿದೆ. ಅದೇ ರೀತಿ ನಾಸ್ಡಾಕ್ನಲ್ಲಿ ವರ್ಟೆಕ್ಸ್ ಫಾರ್ಮಾಸ್ಯೂಟಿಕಲ್, ಪೆಲೋಟಾನ್ ಇಂಟರಾಕ್ಟಿವ್, ಇಲ್ಯುಮಿನಿಯಾ, ಅಲೈನ್ ಟೆಕ್ನಾಲಜಿ, ಮಾರ್ವೆಲ್ ಟೆಕ್ನಾಲಜಿ ಏರಿಕೆ ಕಂಡಿದೆ. ಅದೇ ರೀತಿ S&Pನಲ್ಲೂ ವರ್ಟೆಕ್ಸ್ ಫಾರ್ಮಾಸ್ಯೂಟಿಕಲ್ಸ್, SL ಗ್ರೀನ್ ರಿಯಾಲಿಟಿ, ವರ್ನಾಡೋ ರಿಯಾಲಿಟಿ, ರೆವಿಟಿ ಇನ್ಕಾರ್ಪೊರೇಷನ್, ಗೇಮ್ ಸ್ಟಾಕ್ ಏರಿಕೆ ಕಂಡಿದೆ. ವರ್ಟೆಕ್ಸ್ನಲ್ಲಿ ಸುಮಾರು $47 ಏರಿಕೆ ಕಂಡಿದೆ ಒಂದು ಸ್ಟಾಕ್ನಲ್ಲಿ. ಒಳ್ಳೆ ರಿಟರ್ನ್ಸೇ ಇದು. ಅದೇ ರೀತಿ ಹೋಮ್ ಡಿಪೋ ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ, ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಹಳೆ ವೀಡಿಯೋಸು. ಇದರಲ್ಲೂ ಒಂದು ಕನ್ಸಿಸ್ಟೆನ್ಸ್ ಆಗಿ ಅಪ್ರಿಷಿಯೇಷನ್ ಆಗುತ್ತೆ, ಸ್ವಲ್ಪ ಡಿಪ್ರಿಷಿಯೇಟ್ ಆಗುತ್ತೆ, ಮತ್ತೆ ಅಪ್ರಿಷಿಯೇಟ್ ಆಗುತ್ತೆ. ಇದೇ ರೀತಿ ನೀವು ಸ್ಟಾಕ್ನ ಹುಡ್ಕೋಬೋದು ಆರಾಮಾಗಿ. ಇದೇನು ಮಾಡೋಕ್ಕೆ ಆಗದೆ ಇರೋ ಥರ ಏನಿಲ್ಲ. ಇಲ್ಲೇ ನೋಡ್ಬೋದು ನೀವು, ಒಳ್ಳೆ ಕಂಪ್ನಿಗಳಲ್ಲಿ ಸಿಗುತ್ತೆ. $10 ಏರಿಕೆ ಆಗಿದೆ. ಗೋಲ್ಡ್ಮನ್ ಸಾಕ್ಸ್ನಲ್ಲೂ ಸುಮಾರು $10 ಏರಿಕೆ ಆಗಿದೆ, ನೋಡ್ಬೋದು ನೀವು. ಅದೇ ರೀತಿ ಪೆಲೋಟಾನ್ನಲ್ಲಿ ಒಂದು $0.50 ಅಷ್ಟು ಏರಿಕೆ ಆಗಿದೆ. SL ಗ್ರೀನ್ ರಿಯಾಲಿಟಿ ಕಾರ್ಪೊರೇಷನ್, ಇದು ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ, ಇದರಲ್ಲಿ ಸುಮಾರು $4.25 ಅಷ್ಟು ಏರಿಕೆ ಕಂಡಿದೆ. ಗೋಲ್ಡ್ಮನ್ ಸಾಕ್ಸ್ ನೋಡ್ಬೋದು, ಒಂದೇ ದಿವಸಕ್ಕೆ ಸುಮಾರು $10 ಏರಿಕೆ ಆಗಿದೆ. ಅಂದರೆ ಇದರಲ್ಲಿ 10 ಶೇರ್ಸ್ ಇತ್ತು ಅಂತ ಹೇಳಿದ್ರೆ, ಗೋಲ್ಡ್ಮನ್ ಸಾಕ್ಸ್ ಇದು ಬಂದ್ಬಿಟ್ಟು ಇಂಡೆಕ್ಸ್ ಇಲ್ಲಿರೋ ಒಂದು ಮೆಂಬರ್ ಸ್ಟಾಕ್ಸ್ಗಳಿದೆಲ್ಲ ತುಂಬ ಒಂದು ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇರೋ ಸ್ಟಾಕ್ಸ್ಗಳು. ಬೇರೆ ಬೇರೆ ಸ್ಟಾಕ್ಸ್ ತುಂಬ ವೊಲೆಟಾಲಿಟಿ ಇರುತ್ತೆ, ಅಲ್ಲಿ ಹಾಕಿ ನಮಗೆ ಲಾಸ್ ಆಗುತ್ತೆ ಅನ್ನೋ ಥರನೂ ಇಲ್ಲ. ಇಂಡೆಕ್ಸ್ನಲ್ಲಿರೋ ನಾವು ಸ್ಟಾಕ್ಸ್ ಹಿಡಿದ್ರೇ ಸಾಕು, ನಮಗೆ ಒಂದು ಒಳ್ಳೆ ರಿಟರ್ನ್ಸ್ ಮಾಡ್ಬೋದು, ಒಂದು ಶಾರ್ಟ್ ಟೈಮ್ನಲ್ಲೂ ಮಾಡ್ಬೋದು. ಸ್ಟಾಪ್ ಲಾಸ್ ಯೂಸ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಒಂದು 10 ಶೇರ್ಸ್ ಇದರಲ್ಲಿ ಹಾಕಿದ್ರು ಒಂದು ಶಾರ್ಟ್ ಟರ್ಮಲ್ಲೂ $102 ಅಂತ ಹೇಳಿದ್ರೆ ಒಂದು 8,520, ಒಂದು $500 ಫೀಸ್ ತೆಗೆದ್ರೂ ಒಂದು $8,000 ಒಂದು ಆದಾಯ ಮಾಡ್ಕೋಬೋದು. ಅಪ್ ಸ್ಟಾಕ್ಸ್, ಇಂಡ್ ಮನಿ ಅಂತ ಕೆಲವು ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅದ್ರ ಮುಖಾಂತರ ನಾವು US ಸ್ಟಾಕ್ಸ್ನಲ್ಲಿ ಹೂಡಿಕೆ ಮಾಡ್ಬೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಒಂದೊಂದು ಕಂಪ್ನಿಗಳು ಕೊಡುತ್ತೆ ಇಲ್ಲಿಂದನೇ ಇನ್ವೆಸ್ಟ್ ಮಾಡೋಕ್ಕೆ, ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಬ್ಯಾಂಕಿಂದ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದ.